ಕರ್ನಾಟಕದಲ್ಲಿ ಇನ್ಮುಂದೆ ಇವಿಎಂಗಳು ಮೂಲೆ ಸೇರ್ತವ. ಹೌದು ಅಂತಿದೆ ಸಿದ್ದರಾಮಯ್ಯನವರ ಸರ್ಕಾರ. ಮುಂಬರುವ ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ ಇವಿಎಂಗಳ ಬದಲು ಹಳೆಯ ಬ್ಯಾಲೆಟ್ ಪೇಪರ್ ಬಳಸಲು ಸರ್ಕಾರ ನಿರ್ಧರಿಸಿದೆ. ಇವಿಎಂಗಳ ಕಾರ್ಯವೈಖರಿಯ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ದವು. ಇವಿಎಂಗಳು ಬೇಕೋ ಬೇಡವೋ ಅನ್ನೋ ಚರ್ಚೆ ಕೇವಲ ನಮ್ಮ ದೇಶಕ್ಕೆ ಸೀಮಿತವಾದುದಲ್ಲ. ಮುಂದುವರೆದ ದೇಶಗಳಲ್ಲೂ ಇಂತಹ ಚರ್ಚೆ ನಡೆದು ಸಂಪೂರ್ಣ ಬ್ಯಾನ್ ಮಾಡಿ ಬ್ಯಾಲೆಟ್ ಪೇಪರ್ ಬಳಸಲಾಗ್ತಿದೆ. ಅಮೆರಿಕದ 70% ರಾಜ್ಯಗಳು ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಬಳಸುತ್ತಿವೆ. ಇತ್ತೀಚೆಗೆ ಟ್ರಂಪ್ 2020ರ ಚುನಾವಣೆ ವೇಳೆಗೆ ಇವಿಎಂಗಳನ್ನ ಸಂಪೂರ್ಣ ಬ್ಯಾನ್ ಮಾಡಲು ಯೋಚಿಸುತ್ತಿದ್ದೇವೆ ಎಂದಿದ್ದಾರೆ. ಇನ್ನು ಜರ್ಮನಿಯ ಸರ್ವೋಚ್ಚ ನ್ಯಾಯಾಲಯ ಇವಿಎಂ ಅನ್ನ ಅಸಂವಿಧಾನಿಕ ಮತ್ತು ಪಾರದರ್ಶಕವಾಗಿಲ್ಲ ಎಂದು ನಿಷೇಧಿಸಿದ ನಂತರ 2009ರಲ್ಲಿ ಅಲ್ಲಿ ಬ್ಯಾಲೆಟ್ ಪೇಪರ್ ಮೊರೆ ಹೋಗಲಾಯಿತು. ನೆದರ್ಲ್ಯಾಂಡ್ 2007ರಲ್ಲಿ ಮತ್ತು ಐರ್ಲೆಂಡ್ 2006ರಲ್ಲಿ ಇವಿಎಂ ನಿಷೇಧಿಸಿದ್ದವು. ಫಲಿತಾಂಶಗಳ ಮೇಲೆ ಇವಿಎಂ ಪ್ರಭಾವ ಬೀರುತ್ತಿದೆ ಎಂದು ಆರೋಪಿಸಿ ಇಟಲಿಯಲ್ಲೂ ನಿಷೇಧಿಸಲಾಗಿದೆ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ಇವಿಎಂ ಬಳಸುತ್ತಿಲ್ಲ. ಬಾಂಗ್ಲಾದೇಶ ಕೂಡ 2023ರಲ್ಲಿ ಇವಿಎಂ ಬ್ಯಾನ್ ಮಾಡಿದೆ. ಅಂದಹಾಗೆ ನಮ್ಮ ದೇಶದಲ್ಲಿ ಇವಿಎಂಗಳ ಪಾರದರ್ಶಕತೆ ಬಗ್ಗೆ 2009ರಲ್ಲಿ ಮೊದಲು ಪ್ರಶ್ನೆ ಎದ್ದಿದ್ದು ಬಿಜೆಪಿ ನಾಯಕ ವಿ ಸುಬ್ರಹ್ಮಣ್ಯನ್ ಸ್ವಾಮಿ. ಬಿಜೆಪಿಯ ಜಿವಿಎಲ್ ನರಸಿಂಹರಾವ್ ಅವರು 2012ರಲ್ಲಿ ಡೆಮೋಕ್ರಸಿ ಎಟ್ ರಿಸ್ಕ್, ಕ್ಯಾನ್ ವಿ ಟ್ರಸ್ಟ್ ಅವರ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ಸ್ ಎಂಬ ಪುಸ್ತಕವನ್ನೇ ಬರೆದ್ರು. ಅದಕ್ಕೆ ಮುನ್ನುಡಿ ಬರೆದ LK ಅಡ್ವಾಣಿ ಅವರು ಇವಿಎಂಗಳನ್ನ ಅನುಮಾನಿಸಿದ್ರು. ಆಮ್ ಆದ್ಮಿ ಪಕ್ಷದ ಸೌರಭ್ ಭಾರದ್ವಾಜ್ ಅವರು ದಿಲ್ಲಿ ವಿಧಾನಸಭೆಯಲ್ಲಿ ಇವಿಎಂಗಳನ್ನ ಹ್ಯಾಕ್ ಮಾಡಲು ಸಾಧ್ಯ ಎಂಬುದನ್ನ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ರು. ಈ ಎಲ್ಲಾ ಆಯಾಮದಿಂದ ಸಿದ್ದರಾಮಯ್ಯನವರ ಸರ್ಕಾರ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಚುನಾವಣೆಗೆ ಮುಂದಾಗಿರೋದು ಮಹತ್ವದ ಬೆಳವಣಿಗೆ ಎನ್ನಲಾಗ್ತಿದೆ.